ಯಾರನ್ನಾದರೂ ನಿರ್ಲಕ್ಷ್ಯ ಮಾಡ್ತೀವಿ ಅಂದರೆ ಅದು ಯಾವಾಗಲೂ ಅಹಂಕಾರದಿಂದ ಅಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸೇ ತುಂಬ ಸುಸ್ತಾಗಿರುತ್ತೆ. ಎಷ್ಟು ಮಾತನಾಡಬೇಕು ಅನಿಸಿದ್ರೂ ಮಾತುಗಳು ಬಾಯಿಯವರೆಗೂ ಬಂದು ನಿಂತುಕೊಳ್ಳುತ್ತವೆ. ಒಬ್ಬರ ಜೊತೆ ಹಳೆಯ ದಿನಗಳ ಹಾಗೆ ನಗಬೇಕು ಅನಿಸುತ್ತೆ. ಆದರೆ ಒಳಗಿರುವ ನೋವು ಮುಖದಲ್ಲಿ ಕಾಣಿಸದಂತೆ ತಡೆಯೋಕೆ ನಾವು ಮೌನವನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಕೆಲವು ದಿನಗಳು ಅಷ್ಟು ವಿಚಿತ್ರವಾಗಿರುತ್ತವೆ. ಯಾರಿಗಾದರೂ ನನಗೆ ನೀ ಬೇಕು ಅಂತ ಹೇಳಬೇಕು ಅನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ನನ್ನಿಂದ ದೂರ ಇದ್ದರೆ ನಿಮಗೇ ಒಳ್ಳೆಯದು ಅನ್ನೋ ಭಾವನೆ ಕಾಡುತ್ತಿರುತ್ತದೆ. ಆ ಭಾವನೆ ಅಹಂಕಾರ ಅಲ್ಲ. ಅದು ಮನಸ್ಸು ತುಂಬ ಗಾಯಗೊಂಡಿರುವ ಸೂಚನೆ. ಎಲ್ಲರಿಗೂ ತಮ್ಮ ನೋವನ್ನು ಹೇಳಿಕೊಳ್ಳೋ ಧೈರ್ಯ ಇರೋದಿಲ್ಲ. ಕೆಲವರು ಅಳ್ತಾರೆ, ಕೆಲವರು ಕೂಗ್ತಾರೆ, ಇನ್ನು ಕೆಲವರು ಮಾತ್ರ ನಿಶಬ್ದವಾಗಿ ಬಿಡ್ತಾರೆ. ಅವರ ಮೌನ ನೋಡಿ ಜನ ದರ್ಪ ಬಂದಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಯಾರೂ ಅವರೊಳಗೆ ನಡೆಯುತ್ತಿರುವ ಯುದ್ಧವನ್ನು ಗಮನಿಸುವುದಿಲ್ಲ. ಕೆಲ ಸಮಯದಲ್ಲಿ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರೆ ಅದು ನಿರ್ಲಕ್ಷ್ಯ ಅಲ್ಲ. ನಾನು ಈಗ ಯಾರಿಗೂ ನನ್ನ ನೋವು ತೋರಿಸಬಾರದು ಅನ್ನೋ ಪ್ರಯತ್ನ. ಯಾರಿಗಾದರೂ ಕರೆ ಮಾಡಬೇಕು ಅನಿಸುತ್ತಿರುತ್ತದೆ. ಆದರೆ ಅವರಿಗೆ ನಾನು ಬೇಡವಾದ್ರೆ ಅನ್ನೋ ಭಯ ಕೈ ತಡೆಯುತ್ತೆ. ನಮ್ಮ ಜೀವನದಲ್ಲಿ ಕೆಲವರು ಇರುತ್ತಾರೆ. ಅವರ ಜೊತೆ ಮಾತನಾಡಿದರೆ ಮನಸ್ಸು ಹಗುರವಾಗುತ್ತೆ. ಆದರೆ ಒಂದು ತಪ್ಪು ತಿಳುವಳಿಕೆ, ಒಂದು ನೋವು, ಒಂದು ದೂರ ಇವೆಲ್ಲ ಸೇರಿ ಮತ್ತೆ ಮಾತಾಡೋ ಧೈರ್ಯವನ್ನೇ ಕಸಿದುಕೊಳ್ಳುತ್ತವೆ. ಆಮೇಲೆ ನಾವು ಬದಲಾಗುತ್ತೇವೆ. ಮೊದಲು ಎಲ್ಲದರ ಬಗ್ಗೆ ವಿವರಣೆ ಮಾಡುತ್ತಿದ್ದವರು ನಂತರ ಅವರಿಗೆ ಅರ್ಥವಾಗಬೇಕಾದ್ರೆ ಆಗುತ್ತೆ ಅಂತ ಮೌನವಾಗಿ ಬಿಡುತ್ತೇವೆ. ಜನರು ಹೊರಗೆ ಕಾಣೋ ಮೌನವನ್ನು ಅಹಂಕಾರ ಅಂತ ಕರೀತಾರೆ. ಆದರೆ ಕೆಲವೊಮ್ಮೆ ಆ ಮೌನದ ಹಿಂದೆ ಸಾವಿರ ಪ್ರಶ್ನೆಗಳು, ಲಕ್ಷ ನೋವುಗಳು, ಹೇಳಲಾಗದ ಭಾವನೆಗಳು ಮರೆತುಕೊಂಡಿರುತ್ತವೆ. ಯಾಕಂದ್ರೆ ಹೃದಯ ತುಂಬ ದಣಿದಾಗ ಮನುಷ್ಯ ಮಾತಾಡೋದನ್ನ ಕಡಿಮೆ ಮಾಡ್ತಾನೆ. ಅವನು ದೂರ ಹೋಗೋದಿಲ್ಲ. ಅವನ ಮನಸ್ಸು ಸ್ವಲ್ಪ ಶಾಂತಿ ಹುಡುಕುತ್ತಿರುತ್ತದೆ.